ಹಲೋ ಡಿಯರ್ ಫ್ರೆಂಡ್ಸ್, ನಿಮ್ಮ ಮ್ಯಾನಿಫೆಸ್ಟೇಷನ್ ಈ ಜಾಗದಲ್ಲಿದೆ. ಹೌದು, ಈ ಜಾಗವನ್ನ ನೀವು ತಲುಪಿದ್ರಿ, ಈ ಜಾಗಕ್ಕೆ ಹೋದ್ರಿ ಅಂತ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಲೇಬೇಕು. ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋ ಚಾನ್ಸೇ ಇಲ್ಲ. ಎಸ್, ಹಾಗಾದ್ರೆ ನೀವು ಅನ್ಕೊಳ್ಬಹುದು, ಸಂಜನಾ ಬೇಗ ಹೇಳಿ ಆ ಜಾಗ ಎಲ್ಲಿದೆ, ಸೊ ಅದು ಹತ್ರ ಇದೆಯಾ, ದೂರ ಇದೆಯಾ, ಹೆಂಗ್ ಹೋಗೋ ದಾರಿ ಈಸಿ ಇದೆಯಾ ಅಂತ. ಖಂಡಿತ ತುಂಬಾ ಹತ್ರ ಇದೆ ಅಂಡ್ ಆ ದಾರಿ ಸಿಕ್ಕಾಪಟ್ಟೆ ಈಸಿ. ಸೊ ಯಾವುದು ಆ ಸ್ಪೆಷಲ್ ಜಾಗ, ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್ ಇರುವಂತಹ ಜಾಗ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಉತ್ತಮವಾದ ಆರೋಗ್ಯ, ನೆಮ್ಮದಿ ಕೊಡುವಂತಹ ರಿಲೇಶನ್ಶಿಪ್, ಸಕ್ಸಸ್ಫುಲ್ ಕರಿಯರ್ ಅಥವಾ ಕೈತುಂಬ ಹಣ. ಓಕೆನಾ? ಸೊ ನೀವು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡ್ತಿದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಧಂಬರ್ಧ ಕೆಲಸ ಆಗೋದು ಅಥವಾ ಇನ್ನೇನ್ ಆಗೋ ಕೆಲಸ ಸ್ಟಾಪ್ ಆಗೋದು ಅಥವಾ ಆಗದೆ ಇರೋದು. ಸೊ ಹೀಗೆಲ್ಲ ಆಗ್ತಾ ಇರ್ಬೇಕಾದ್ರೆ ಒಂದ್ ರೀತಿ ನಿರಾಸೆ ಆಗ್ಬೋದು, ಹೌದಾ? ಆದ್ರೆ ನಿಯಮಿತವಾಗಿ ನೀವು ಈ ಜಾಗವನ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಲೇಬೇಕು. ಸೊ ಹೌದು, ಹಾಗಾದ್ರೆ ಆ ಬ್ಯೂಟಿಫುಲ್ ಆದ ಜಾಗ ಯಾವುದು? ವರ್ಟೆಕ್ಸ್. ಆ ವರ್ಟೆಕ್ಸ್ ಬೇರೆಲ್ಲೂ ಇಲ್ಲ, ನಿಮ್ಮ ಒಳಗಡೆನೆ ಇದೆ. ಜಗತ್ ಪ್ರಸಿದ್ಧ ಲಾ ಆಫ್ ಅಟ್ರಾಕ್ಷನ್ ಟೀಚರ್ ಎಬ್ರಾಹಂ ಹಿಕ್ಸ್ ಹೇಳ್ತಾರೆ, ನಿಮಗೆ ಏನು ಬೇಕೋ ಅವೆಲ್ಲವೂ ನಿಮ್ಮ ವರ್ಟೆಕ್ಸ್ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ವರ್ಟೆಕ್ಸ್ ಅಂತ ಅಂದ್ರೆ ಏನು? ಸೊ ಈಗ ನಿಮ್ಗೆ ಒಂದು ಕಷ್ಟ ಇದೆ ಜೀವನದಲ್ಲಿ ಅಂತ ತಿಳ್ಕೊಳ್ಳಿ. ನಿಮ್ಗೆ ಒಂದು ಒಳ್ಳೆ ಜಾಬಿನ ಅವಶ್ಯಕತೆ ಇದೆ, ಅಥವಾ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಅವಶ್ಯಕತೆ ಇದೆ, ಅಥವಾ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದೆ, ಸಾಲ ತೀರಿಸ್ಬೇಕು, ದುಡ್ಡಿನ ಅವಶ್ಯಕತೆ ಇದೆ, ಆಯ್ತು. ಸೊ ನೀವು ಯಾವಾಗ ನಂಗೆ ದುಡ್ಡು ಬೇಕಿತ್ತು ಯೂನಿವರ್ಸ್ ಅನ್ನೋ ಆ ಆಸೆ, ನಂಗೆ ಇನ್ನೊಂದು ಸ್ವಲ್ಪ ದುಡ್ಡು ಇದ್ದಿದ್ರೆ, ನನಗೆ ಜಾಬ್ ಇದ್ದಿದ್ರೆ, ಒಳ್ಳೆ ಪಾರ್ಟ್ನರ್ ಇದ್ದಿದ್ರೆ, ಸೊ ಒಳ್ಳೆ ಆರೋಗ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಈ ರೀತಿ ಆಸೆಯನ್ನು ನೀವು ಬಾಯಿಂದನೂ ವ್ಯಕ್ತಪಡಿಸ್ಬೋದು, ಅಥವಾ ಮನಸ್ಸಿನಲ್ಲೇ ನೀವು ಅಂದ್ಕೊಳ್ತಿರಲ್ಲ, ಆ ಕ್ಷಣನೇ ಯೂನಿವರ್ಸ್ ಏನು ಮಾಡುತ್ತೆ, ಸೃಷ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೆನ್ ಯು ಆಸ್ಕ್ ಇಟ್ ಈಸ್ ಆಲ್ವೇಸ್ ಗಿವನ್. ಸೊ ಮ್ಯಾನಿಫೆಸ್ಟ್ ಮಾಡಿ ಎನರ್ಜಿ ರೂಪದಲ್ಲಿ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡಿರುತ್ತೆ. ಸೊ ಆ ಪ್ಲೇಸ್ನ ಹೆಸರೇ ವರ್ಟೆಕ್ಸ್. ಇವತ್ತಿನ ವಿಡಿಯೋನ ನಾವು 3 ಭಾಗಗಳಲ್ಲಿ ಡಿವೈಡ್ ಮಾಡೋಣ. ಸೊ ವಿಂಗಡಿಸೋಣ, ಓಕೆನಾ? ಸೊ ಫಸ್ಟ್ ಏನು ಅಂತ ಅಂದ್ರೆ, ನಾವು ಯಾವಾಗ ವರ್ಟೆಕ್ಸ್ ಹೊರಗಡೆ ಇರ್ತೀವಿ, ಅಂಡ್ ನೆಕ್ಸ್ಟ್ ಏನು, ನಾವು ವರ್ಟೆಕ್ಸ್ ನ ಒಳಗೆ ಯಾವಾಗ ಇರ್ತೀವಿ. ಮೂರನೇದು ಅಂತ ಅಂದ್ರೆ, ನಾವು ಹೆಂಗೆ ಇಂಟೆನ್ಷನಲಿ 5 ಪವರ್ಫುಲ್ ಮೆಥಡ್ಸ್ ಥ್ರೂ ನಾವು ಹೆಂಗೆ ವರ್ಟೆಕ್ಸ್ ಅಲ್ಲಿ ಜಾಸ್ತಿ ಟೈಮ್ ಇದ್ದು ನಮಗ್ ಬೇಕಾಗಿರೋ ಮ್ಯಾನಿಫೆಸ್ಟೇಷನ್ ನಾವು ಹೇಗೆ ತಗೋಬರ್ಬೋದು ಅಂತ. ಓಕೆ, ನೀವು ಅನ್ಕೋಬಹುದು, ಸಂಜನಾ ವೆನ್ ಯು ಆಸ್ಕ್ ಇಟ್ ಇಸ್ ಆಲ್ವೇಸ್ ಗಿವನ್, ನೀವು ಯಾವಾಗ ಕೇಳ್ತೀರಿ ತಕ್ಷಣ ನಿಮ್ಗೆ ಯೂನಿವರ್ಸ್ ಕೊಡುತ್ತೆ ಅಂತ ಅಂದ್ರೆ ಎಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲಿದೆ ಈಗ ಅಂತ ನೀವು ಕೇಳ್ಬೋದು. ಸೊ ಮ್ಯಾನಿಫೆಸ್ಟೇಷನ್ ನಿಮ್ಮದಾಗ್ಲಿಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ವರ್ಟೆಕ್ಸ್ ಒಳಗಡೆ. ನೀವು ವರ್ಟೆಕ್ಸ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡೋದನ್ನ ಬಿಟ್ಟು ವರ್ಟೆಕ್ಸ್ ಹೊರಗಡೆ ಓಡಾಡ್ತಾ ಇದ್ರಿ, ಹೌದಾ? ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ನೀವು ಹೋಟೆಲ್ಗೆ ಹೋಗ್ತೀರಾ ಅಥವಾ ರೆಸ್ಟೋರೆಂಟ್ಗೆ ಹೋಗ್ತೀರಾ, ಓಕೆನಾ? ಹೋಗಿ ಕುತ್ಕೊಂಡು ನಿಮ್ಗೆ ಬೇಕಾಗಿರೋ ಫುಡ್ ಅನ್ನ ಆರ್ಡರ್ ಮಾಡ್ತೀರಾ. ಆರ್ಡರ್ ಕೊಟ್ಟ ತಕ್ಷಣನೇ ಅಲ್ಲಿ ಏನಾಗುತ್ತೆ, ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಿಚನ್ ನಲ್ಲಿ, ಹೌದಾ? ಆದ್ರೆ ಪ್ರಿಪೇರ್ ಆಗೋ ತನಕ ನೀವು ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಾ, ಕಿಚನ್ ಅಲ್ಲಿ ಹೋಗಿ ಯಾಕೆ ಇನ್ನೂ ಕೊಡ್ಲಿಲ್ಲ, ಕೊಡ್ತೀರಾ ಇಲ್ವಾ, ಗ್ಯಾರಂಟಿನ ನೀವು ನಂಗೆ ಸರ್ವ್ ಮಾಡ್ತೀರಾ. ಸೊ ಹಂಗೆಲ್ಲ ನೀವೇನ್ ಕೇಳಲ್ಲ, ಕುತ್ಕೊಂಡು ಆ ರೆಸ್ಟೋರೆಂಟ್ ಅಲ್ಲೇ ಕುತ್ಕೊಂಡು ನೀವು ಆರಾಮಾಗಿ ಈ ಒಂದು ಫುಡ್ ನಿಮ್ಗೆ ರೀಚ್ ಆಗೋ ತನಕ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಹೌದಾ? ಅಥವಾ ಫುಡ್ ಆರ್ಡರ್ ಕೊಟ್ಟು ನೀವು ರೆಸ್ಟೋರೆಂಟ್ ಬಿಟ್ಟು ದೂರ ಯಾವ್ದೋ ನೆಕ್ಸ್ಟ್ ಕಾಲನಿಗೋ ಅಥವಾ ನೆಕ್ಸ್ಟ್ ಯಾರೋ ನಿಮ್ ಫ್ರೆಂಡ್ಸ್ ಮನೆಗೋ ಹೋಗ್ತೀರಾ, ಇಲ್ಲ, ಹೌದಾ? ಸೊ ನೀವೇನ್ ಮಾಡ್ತೀರಾ, ಆರ್ಡರ್ ಕೊಟ್ಟು ಅದೇ ರೆಸ್ಟೋರೆಂಟ್ ಅಲ್ಲಿ ನೀವು ಟೇಬಲ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿರ್ತೀರಾ. ವೇಟ್ ಮಾಡೋ ಟೈಮ್ ಅಲ್ಲಿ ನೀವು ಆಬ್ವಿಯಸ್ಲಿ ಆಂಬಿಯನ್ಸ್ ನ ಎಂಜಾಯ್ ಮಾಡ್ತಿರ್ತೀರಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಾ ಇರ್ತೀರಿ, ಹೌದಾ? ಎಕ್ಸಾಕ್ಟ್ಲಿ ಸೇಮ್ ವೇ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ. ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರ್ಬೋದು, ಈಗ ಹಾಗಾದ್ರೆ ಇಷ್ಟು ದಿವಸದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾಕೆ ವರ್ಕ್ ಆಗ್ತಾ ಇರಲಿಲ್ಲ, ವರ್ಟೆಕ್ಸ್ ಅಲ್ಲಿ ಎಲ್ಲ ಇದೆ ಅಂತಂದ್ರೆ ಯಾಕೆ ನನ್ನ ಜೀವನದಲ್ಲಿ ಬರ್ತಾ ಇಲ್ಲ? ಸೊ ಮೇನ್ ಆಗಿ ನೀವೇನ್ ಮಾಡ್ತಿದ್ರಿ ಗೊತ್ತಾ, ವರ್ಟೆಕ್ಸ್ ಇಂದ ಹೊರಗಡೆ ಓಡಾಡ್ತಾ ಇದ್ರಿ. ಸೊ ನಾ ಹೇಳ, ನೀವು ಯಾವಾಗೆಲ್ಲ ಹೊರಗಡೆ ವರ್ಟೆಕ್ಸ್ ನ ಹೊರಗಡೆ ಇದ್ರಿ ಅಂತ, ಫಸ್ಟ್ ನೀವು ಯಾವಾಗ ಯಾರೋ ಆಡಿದ ಮಾತನ್ನ ಮನಸ್ಸಿಗೆ ತಗೊಂಡು ಇಡೀ ದಿವಸ ಸ್ಯಾಡ್ ಆಗಿ ಇರ್ತಿದ್ರಲ್ಲ, ಆವಾಗ ಎಕ್ಸಾಕ್ಟ್ಲಿ ನೀವು ವರ್ಟೆಕ್ಸ್ ನ ಹೊರಗಿರ್ತಿದ್ರಿ. ನೆನ್ಪಿಡಿ, ವರ್ಟೆಕ್ಸ್ ಅನ್ನೋದು ಹೈ ವೈಬ್ರೇಷನ್ ಜಾಗ. ಆ ಹೈ ವೈಬ್ರೇಷನ್ ನ ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ನೀವು ಕೂಡ ಹೈ ವೈಬ್ರೇಷನ್ ಅಲ್ಲೇ ಇರ್ಬೇಕು. ಬಟ್ ನೀವೇನ್ ಮಾಡ್ತಿದ್ರಿ, ನಿಮ್ ಬಗ್ಗೆ ಹಿಂದೆ ಮುಂದೆ ಏನೋ ಗೊತ್ತಿಲ್ದಿರೋ ವ್ಯಕ್ತಿ ಒಂದು ರ್ಯಾಂಡಮ್ ಕಮೆಂಟ್ ಮಾಡ್ತಾರೆ, ಅಷ್ಟು ಸಾಕು ನಿಮಗ್ ನೀವು ಡೌಟ್ ಮಾಡ್ಕೊಂಡು ಇಡೀ ದಿನ ಕಣ್ಣೀರಲ್ಲಿ ಕೈ ತೊಳಿಲಿಕ್ಕೆ. ಸೆಕೆಂಡ್,
ನೀವು ಯಾವಾಗ ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ರಿ, ಎಸ್ಪೆಷಲಿ ನಿಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ರಿ, ಸೊ ನಾ ಅವ್ರಿಗಿಂತ ಎಷ್ಟು ಮುಂದಿದ್ದೀನಿ, ಅವ್ರು ನನಗಿಂತ ಎಷ್ಟು ಹಿಂದಿದ್ದಾರೆ, ಅಥವಾ ಮೋಸ್ಟ್ ಆಫ್ ದ ಟೈಮ್ ಅಯ್ಯೋ ದೇವ್ರೆ ನಾ ಅವ್ರಿಗಿಂತ ಎಷ್ಟು ಹಿಂದಿದ್ದೀನಿ, ಸೊ ನನ್ನ ಲೈಫಲ್ಲಿ ಯಾವಾಗ ಒಳ್ಳೇದಾಗುತ್ತೆ, ಸೊ ಈ ರೀತಿ. ಸೊ ನಿಮ್ಮ ಲೈಫ್, ನಿಮ್ಮ ಅನುಭವ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ ಏನಿದೆ ಅದನ್ನು ತಗೊಂಡು ಒಂದು ತಕ್ಕಡಿಯಲ್ಲಿ ಹಾಕಿ ಬೇರೆಯವ್ರ ಜೊತೆ, ಯು ಡೋಂಟ್ ನೋ ಅಬೌಟ್ ದೆಮ್, ಸೊ ನಿಮ್ಗೆ ನಿಮ್ಮ ಬಗ್ಗೆನೇ ಗೊತ್ತಿಲ್ಲ ಆ್ಯಂಡ್ ನೀವು ತಗೊಂಡು ಹೋಗಿ ಕಂಪೇರ್ ಮಾಡ್ತಾ ಇದ್ರಿ ಈ ರೇಸಲ್ಲಿ ಬಿದ್ದಿರೋ ಕುದುರೆ ತರ. ಎಸ್, ಎಕ್ಸಾಕ್ಟ್ಲಿ ಆ ಟೈಮಲ್ಲೂ ಕೂಡ ನೀವೇನಿದ್ರಿ, ನಿಮ್ಮ ವರ್ಟೆಕ್ಸ್ ಇಂದ ಹೊರಗಡೆ ಇದ್ರಿ. ಮೂರನೇದು ಯಾವುದು ಅಂತ ಅಂದ್ರೆ, ನೀವು ಯಾವಾಗ ಕೊರತೆಯ ಭಾವದಲ್ಲಿದ್ರಿ, ಅಭಾವದ ಭಾವದಲ್ಲಿದ್ರಿ ಅಂತ ಅಂದ್ರೆ, ನನ್ನ ಹತ್ರ ಅದಿಲ್ಲ, ಇದಿಲ್ಲ, ಬಂಗ್ಲೋ ಇಲ್ಲ, ಕಾರ್ ಇಲ್ಲ, ಒಳ್ಳೆ ಮನೆ ಇಲ್ಲ, ಸೊ ಜಾಬ್ ಇಲ್ಲ, ಇಲ್ಲ 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 ಅನ್ನೋದನ್ನೇ ನೀವು ಹೇಳಿ 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 ಆ ಕೊರತೆಯ ಭಾವದಲ್ಲಿ ಯಾವಾಗಿದ್ರಿ, ಡೈರೆಕ್ಟ್ಲಿ ನೀವು ಆ ವರ್ಟೆಕ್ಸ್ ಇಂದ ಕಂಪ್ಲೀಟ್ ಹೊರಗಡೆ ಇದ್ರಿ. ಓಕೆನಾ? ಎಸ್. ಸೊ ನಾಲ್ಕನೆಯದಾಗಿ ಏನು ಅಂತ ಅಂದ್ರೆ, ಯಾರದು ಒಪಿನಿಯನ್ ಅಥವಾ ನಿಮ್ಮ ಲೈಫ್ನಲ್ಲಿ ಆಗಿರುವಂಥ ಯಾವುದೋ ಒಂದು ನೆಗೆಟಿವ್ ಇನ್ಸಿಡೆಂಟ್, ಅದನ್ನೇ ನೀವು ಮನಸ್ಸಿಗೆ ಹಚ್ಕೊಂಡು ಅವ್ರು ಹಾಗಂದ್ರು, ಇವ್ರು ನನ್ನನ್ನು ಹಂಗೆ ಟ್ರೀಟ್ ಮಾಡಿದ್ರು, ಸೊ ಈ ರೀತಿ. ಓಕೆನಾ? ಅದನ್ನೆಲ್ಲ ನಿಮ್ಮ ತಲೆಗೆ ತಗೊಂಡು ಮನಸ್ಸಿಗೆ ತಗೊಂಡು ಯಾವಾಗ ನೀವು ಅವ್ರೇನು ಅನ್ಕೊಳ್ತಾರೋ, ಇವ್ರೇನು ಅನ್ಕೊಳ್ತಾರೋ, ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೋ, ಸಮಾಜ ನನ್ನ ಬಗ್ಗೆ ಏನು ತಿಳ್ಕೊಳತ್ತೋ, ಸೊ ಈ ರೀತಿ ಇಲ್ಲದಿರೋ ಭಾರವನ್ನು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ನೀವೇನಾಗಿದ್ರಿ, ಅಗೇನ್ ಬ್ಯೂಟಿಫುಲ್ ಜಾಗ, ನಿಮ್ಮ ಮ್ಯಾನಿಫೆಸ್ಟೇಷನ್ ಇರೋ ಜಾಗ ವರ್ಟೆಕ್ಸ್ ಇಂದ ದೂರ ಇದ್ರಿ, ಹೊರಗಡೆ ಇದ್ರಿ. ಇನ್ನೊಂದು ಮೋಸ್ಟ್ ಫೇಮಸ್ ಡೈಲಾಗ್ ನೀವು ಕೇಳಿರ್ತೀರಿ ಅಥವಾ ನೀವೇ ಹೇಳಿರ್ತೀರಿ, ನನ್ನ ಜೊತೆ ಯಾರೂ ಇಲ್ಲ, ನಾನು ಒಂಟಿ. ಸೊ ಈ ರೀತಿ ನೀವು ಲೋನ್ಲಿ ಫೀಲ್ ಆಗಿರ್ತಿದ್ರಲ್ಲ, ನನಗೆ ಯಾರೂ ಇಲ್ಲ, ಇವನ್ ಯೂನಿವರ್ಸು ನನ್ನ ಜೊತೆಗಿಲ್ಲ, ಸೊ ಈ ತರ ನೀವು ನಡ್ಕೊಳ್ತಿದ್ರಿ ಆಗ್ಲೂ ಕೂಡ ನೀವು ವರ್ಟೆಕ್ಸ್ ಇಂದ ದೂರದಲ್ಲಿದ್ರಿ, ಹೊರಗಡೆ ಇದ್ರಿ. ಸೊ ಇದನ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ, ವರ್ಟೆಕ್ಸ್ ಅನ್ನೋದು ಒಂದು ಹೈ ವೈಬ್ರೇಷನ್ ಜಾಗ. ಓಕೆನಾ? ನೀವು ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ, ಬೆಟ್ಟದ ಕಂಪ್ಲೀಟ್ ಕೆಳಗಡೆಯಲ್ಲಿದ್ದೀರಿ, ಒಂಚೂರು ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ನೀವು ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡ್ತಾ ಇದ್ರಿ, ನಿಮ್ಮ ಫ್ರೆಂಡ್ ಬೆಟ್ಟದ ಮೇಲಿದ್ದಾರೆ ಅಂತ ತಿಳ್ಕೊಳ್ಳಿ, ಕಾಲ್ ಮಾಡ್ತಾ ಇದ್ರಿ, ಅದು ನಿಮ್ಮ ಫ್ರೆಂಡ್ ಏನು ಆ ಒಂದು ಬೆಟ್ಟದ ಮೇಲಿರೋ ಮೊಬೈಲ್ ಟವರ್ ಹತ್ರನೇ ಇದ್ದಾರೆ. ಓಕೆನಾ? ಸೊ ಅವ್ರಿಗೆ ನೀವು ಫೋನ್ ಮಾಡ್ತಾ ಇದ್ರಿ, ಎಷ್ಟೇ ಕಿರಿಚಿದ್ರು ಕೂಡ, ಎಷ್ಟೇ ಮೊಬೈಲ್ನ ಕುಕ್ಕಿದ್ರು ಕೂಡ ಆ ಕಾಲ್ ನಿಮ್ಮ ಫ್ರೆಂಡ್ಗೆ ತಲುಪುತ್ತಾ ಇಲ್ಲ. ಬಿಕಾಸ್ ನೀವೆಲ್ಲಿದ್ರಿ, ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಇದ್ರಿ. ನೆಟ್ವರ್ಕ್ ಇರೋ ಜಾಗದಲ್ಲಿ ನೀವು ತಲುಪಬೇಕಾಗತ್ತೆ, ಆಗ ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ಸಿಗೋ ಜಾಗನೇ ನಿಮ್ಮ ವರ್ಟೆಕ್ಸ್. ಈಗ ಹಂಗಂದ್ರೆ ಏನು, ಈ ದಿವಸ ಅವ್ರೇನ್ ಅನ್ಕೊಳ್ತಾರೋ, ಇವ್ರೇನ್ ಅನ್ಕೊಳ್ತಾರೋ, ಸೊ ಪಾಸ್ಟ್ ಫ್ಯೂಚರ್ನ ಭಯ, ಇವೆಲ್ಲದ್ರ ಜೊತೆ ಏನ್ ಮಾಡಿದ್ರಿ, ಸೊ ನಿಮ್ ಬಗ್ಗೆ ನೀವೇ ನೆಗೆಟಿವ್ ಯೋಚನೆ ಮಾಡ್ತಿದ್ರಿ, ನಿಮ್ಮ ಲೈಫ್ ಬಗ್ಗೆನೂ ನೆಗೆಟಿವ್ ಯೋಚನೆ ಮಾಡಿ ನೆಟ್ವರ್ಕ್ ಇಲ್ದೇ ಇರೋ ಜಾಗದಲ್ಲಿ ಇದ್ರಿ. ಹಂಗಂದ್ರೆ ಈಗ ಹೆಂಗೆ ಫುಲ್ ಸ್ಪೀಡ್ ಮ್ಯಾನಿಫೆಸ್ಟೇಷನ್ ನೆಟ್ವರ್ಕ್ ಸಿಗುವಂತ ಜಾಗ ವರ್ಟೆಕ್ಸ್ ಒಳಗಡೆ ಹೋಗೋದು. ಹೆಂಗೆ ಹೋಗೋದು ಅನ್ನೋದನ್ನ ನೋಡೋಗಿಂತ ಮುಂಚೆ ಇನ್ನೊಂದು ವಿಷಯ, ನೀವು ನಿಮಗೆ ಅರಿವಿಲ್ಲದೆ ಎಷ್ಟೋ ಸಲ ವರ್ಟೆಕ್ಸ್ನ ಒಳಗಿದ್ರಿ. ಹೌದು, ನಾವು ವರ್ಟೆಕ್ಸ್ನ ಒಳಗಿದ್ದಾಗ, ಆಯ್ತಾ, ಹೈ ವೈಬ್ರೇಷನ್ ಸ್ಟೇಟ್ನ ಒಳಗಿದ್ದಾಗ ಅಥವಾ ಆ ಒಂದು ಮ್ಯಾನಿಫೆಸ್ಟೇಷನ್ ಇರೋ ಜಾಗದ ಹತ್ತಿರದಲ್ಲಿದ್ದಾಗ, ಓಕೆನಾ, ಸೊ ಆವಾಗ ಏನೆಲ್ಲ ಬದಲಾವಣೆ ಅಥವಾ ಹೆಂಗೆ ನಾವು ವರ್ತಿಸ್ತೀವಿ ಅನ್ನೋದನ್ನ ನೋಡೋಣ ಬನ್ನಿ. ನೀವು ಯಾವಾಗ ವರ್ಟೆಕ್ಸ್ ಒಳಗಡೆ ಇದ್ರಿ ಗೊತ್ತಾ, ಅಚಲವಾದ ಧೈರ್ಯ. ನಿಮ್ಮ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ಸೊ ಜಸ್ಟ್ ನೆನಪು ಮಾಡ್ಕೊಳ್ಳಿ, ಪಾಸ್ಟನ್ನ ನೆನಪು ಮಾಡ್ಕೊಳ್ಳಿ. ಯಾವುದೇ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಇದ್ರೂ ಧೈರ್ಯವಾಗಿ ಎದುರಿಸಿ ಬಂದಿದ್ದೀರಲ್ಲ, ಎಸ್. ಸೊ ಅದು ಸಂಕೇತ ಏನಂತ ಅಂದರೆ, ನೀವು ವರ್ಟೆಕ್ಸಲ್ಲಿ ಆಗ ಇದ್ರಿ ಅನ್ನೋದರ ಸಂಕೇತ, ವರ್ಟೆಕ್ಸ್ ಒಳಗಡೆ ಇದ್ರಿ ಅಂತ. ಸೊ ಏನೇ ಪ್ರಾಬ್ಲಮ್ ಇದ್ರು ತಲೆಯನ್ನೇ ಕೆಡಿಸ್ಕೊಳ್ದೆ ನಾ ಇದರಿಂದ ಹೊರಗೆ ಬರ್ತೀನಿ ಅನ್ನೋ ಆ ಧೈರ್ಯ, ಆ ಇನ್ನರ್ ವಾಯ್ಸ್ ಆ್ಯಂಡ್ ಯೂನಿವರ್ಸ್ನ ಮೇಲೆ ನಂಬಿಕೆ, ಆ ಫೀಲಿಂಗ್ ನಿಮಗೆ ಆಗ್ತಿತ್ತಲ್ಲ, ಆಗಲೂ ಕೂಡ ನಿಮ್ಮ ವರ್ಟೆಕ್ಸ್ನ ಒಳಗಡೆ ಇದ್ರಿ. ಸೊ ಅದರ ಪ್ರತಿಫಲನೇ ಏನು, ಅದರಿಂದ ಆರಾಮಾಗಿ ಹೊರಗೆ ಬರಲಿಕ್ಕೂ ನಿಮಗೆ ಆಯಿತು. ಎರಡನೇದಾಗಿ, ನೀವು ಯಾವಾಗ ನಿಮ್ಮ ವರ್ಟೆಕ್ಸ್ ಒಳಗಡೆ ಇದ್ರಿ ಗೊತ್ತಾ, ಸೊ ಯಾವಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿ ಸಪೋರ್ಟೆಡ್ ಫೀಲ್ ಆಗ್ತಾ ಇತ್ತು ಅಂತ ಅಂದರೆ, ಸೊ ಯಾರ ಜೊತೆಗಿರಲಿ ಬಿಡಲಿ, ಯೂನಿವರ್ಸ್ ಒಂದು ಪಾಸಿಟಿವ್ ಶಕ್ತಿ ನನ್ನ ಜೊತೆಗೆ ಇದೆ ಅನ್ನೋ ಫೀಲಿಂಗ್ ನಿಮಗೆ ಯಾವಾಗ ಬರ್ತಿರುತ್ತಲ್ಲ, ಆವಾಗ ನೀವು ಎಕ್ಸಾಕ್ಟ್ಲಿ ನಿಮ್ಮ ವರ್ಟೆಕ್ಸ್ನ ಒಳಗಡೆ ಇರ್ತೀರಿ. ಅಂದರೆ ಒಂಟಿತನ ಅನ್ನೋದು ನಿಮ್ಮನ್ನು ಕಾಡ್ತಾ ಇರಲ್ಲ. ಏನೇ ಆದರೂ
ನನ್ನ ಜೊತೆ ಒಂದು ಶಕ್ತಿ ಇದೆ, ಮುನ್ನಡೆಸ್ತಾ ಇದೆ ಅನ್ನೋ ಧೈರ್ಯ, ನಂಬಿಕೆ ಇರುತ್ತಲ್ಲ, ಆವಾಗ ನೀವು ಎಕ್ಸಾಕ್ಟ್ಲಿ ವರ್ಟೆಕ್ಸ್ನ ಒಳಗಡೆ ಇರ್ತೀರಿ. ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ಒಂದು ರೀತಿ ಡಿವೈನ್ ಗೈಡೆನ್ಸ್. ಸೊ ಯಾರನ್ನ ಮೀಟ್ ಆಗಬೇಕು, ಯಾವ ರೀತಿ ನೀವು ಸಮಸ್ಯೆಯಿಂದ ಹೊರಗೆ ಬರಬೇಕು, ಅದು ಒಂದು ಆಪರ್ಚುನಿಟಿ ನಿಮ್ಗೆ ಸಿಕ್ತು ಅಂತಂದರೆ ಯಾರು ಗೈಡೆನ್ಸ್ ಬೇಕು. ಸೊ ನಿಮ್ಮ ಲೈಫ್ನ ಪರಿಸ್ಥಿತಿಗೆ ಸೊ ನೀವು ಯಾವುದೇ ರೀತಿ ಸ್ಟ್ರಗಲ್ ಪಡದೆ ಎಲ್ಲವೂ ಈಸಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ, ಅಥವಾ ಒಂದು ರೀತಿ ಡಿವೈನ್ ಗೈಡೆನ್ಸ್. ಸೊ ಒಂದು ಎಷ್ಟೇ ಭಯಾನಕವಾದ ಅಥವಾ ಡೇಂಜರಸ್ ಸಿಚುವೇಶನ್ ಇದ್ದರೂ ಕೂಡ ಅದರಿಂದ ಕೂದಲು ಎಳೆ ಅಂತರದಲ್ಲಿ ನೀವು ಪಾರಾಗ್ತಿರಲ್ಲ, ಪಾರಾಗಿ ಯೂನಿವರ್ಸ್ನ ಒಂದು ಏನಂತಾರೆ ರಕ್ಷೆ, ಆ ಯೂನಿವರ್ಸ್ನ ಒಂದು ರಕ್ಷಣೆ ಫೀಲ್ ಆಗೋದಾಗಿರ್ಬೋದು, ಆ ಸಪೋರ್ಟ್ ಫೀಲ್ ಆಗೋದಾಗಿರ್ಬೋದು, ಸೊ ಆ ಇಂಟ್ಯೂಷನ್ ಸ್ಟ್ರಾಂಗ್ ಆಗೋದು. ಸೊ ಇವೆಲ್ಲವೂ ಯಾವುದರ ಸಂಕೇತ ಅಂತ ಅಂದರೆ ನೀವು ನಿಮ್ಮ ವರ್ಟೆಕ್ಸಲ್ಲಿ ಇದ್ದೀರಾ ಅನ್ನೋ ಸಂಕೇತ. ಸರಿ, ವರ್ಟೆಕ್ಸ್ನ ಒಳಗಡೆ ಇರ್ತೀವಿ ಏನೋ ನಿಜ, ಸಡನ್ ಆಗಿ ಒಂದು ನ್ಯೂಸಲ್ಲಿ ಏನೋ ಪ್ರಾಬ್ಲಮ್ ಆಗಿರೋ ವಿಷಯವನ್ನ ಅಥವಾ ಏನೋ ಒಂದು ನೆಗೆಟಿವ್ ಆಗಿರೋ ನ್ಯೂಸನ್ನು ನೋಡ್ತೀರಿ, ಅಥವಾ ನಿಮ್ಗೆ ಯಾರೋ ಏನೋ ಅಂದ್ರು ಅಂತ ತಿಳ್ಕೊಳ್ಳಿ. ಸೊ ಯಾರೋ ಏನೋ ನಿಮಗೆ ಬ್ಯಾಡಾಗಿ ಕಮೆಂಟ್ ಮಾಡ್ತಾರೆ, ಸಡನ್ ಆಗಿ ನೀವೇನೋ ಬೇಜಾರು ಪಟ್ಕೊಂಡು ಈಗ ನೀವು ವರ್ಟೆಕ್ಸಿಂದ ಆಚೆ ಬಂದ್ಬಿಡ್ತೀರಿ. ಸೊ ಈಗ ಪವರ್ಫುಲ್ ಆದ 5 ರಿಚುವಲ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ಆದಷ್ಟು ಹೆಚ್ಚಿಗೆ ಸಮಯ ನೀವು ನಿಮ್ಮ ವರ್ಟೆಕ್ಸಲ್ಲಿ ಇರ್ತೀರಿ. ಎಷ್ಟು ಜಾಸ್ತಿ ವರ್ಟೆಕ್ಸಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡ್ತಿರೋ, ಹೈ ವೈಬ್ರೇಷನಲ್ಲಿ ಸ್ಪೆಂಡ್ ಮಾಡ್ತಿರೋ, ಅಷ್ಟು ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಹಾಗಾದರೆ ಆ ಟಾಪ್ 5 ಪವರ್ಫುಲ್ ರಿಚುವಲ್ ಯಾವುದು ನಿಮ್ಮನ್ನು ನಿಮ್ಮ ವರ್ಟೆಕ್ಸ್ನಲ್ಲಿ ಇದ್ದು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಹೊರತರಲು ಹೆಲ್ಪ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಯಾವುದು ಅಂತ ಅಂದ್ರೆ ಅಪ್ರಿಸಿಯೇಷನ್ ಗೇಮ್ ಅಥವಾ ಮೆಚ್ಚುಗೆ ಆಟ. ಬೆಳಗ್ಗೆ ಹೇಳ್ತಾ ನೀವು ಲೇಟ್ ಆಯ್ತು, ದುಡ್ಡಿಲ್ಲ, ಸೊ ಅದೇ ಜೀವನ, ಅದೇ ಸಮಸ್ಯೆ, ಸೊ ಇದೇ ರೀತಿ ನೀವೇನಾದ್ರೂ ಬೆಳಗ್ಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ ಹೇಳ್ತಾನೆ ವರ್ಟೆಕ್ಸ್ ಆಚೆ ಬಂದು ನೀವು ಹೇಳ್ತೀರಿ. ಅಂಡ್ ವರ್ಟೆಕ್ಸ್ ಆಚೆ ಇದ್ದಾಗ ಪ್ರಾಬ್ಲಮ್ಸ್ನ ಅಟ್ರಾಕ್ಟ್ ಮಾಡೋ ಸಾಧ್ಯತೆ ಜಾಸ್ತಿ. ಅದಕ್ಕೋಸ್ಕರ ಬೆಳಗ್ಗೆ ಹೇಳ್ತಾನೆ ಈ ಅಪ್ರಿಸಿಯೇಷನ್ ಗೇಮ್ನ ನೀವು ಆಡ್ತಿದ್ರೆ ಹೆಂಗೆ, ಕಣ್ಣು ಬಿಡ್ತಾನೆ ನೀವು ರಾತ್ರಿ ಇಡೀ ಒಳ್ಳೆ ನಿದ್ದೆ ಬಂತು, ಥ್ಯಾಂಕ್ ಯು ಯೂನಿವರ್ಸ್. ಅಂಡ್ ಆಲ್ಸೋ ನಿಮ್ಮ ಬೆಡ್, ನಿಮ್ಮ ಪಿಲ್ಲೋ, ನಿಮ್ಮ ಎಲೆಕ್ಟ್ರಿಸಿಟಿ, ಸೊ ಎಲ್ಲದಕ್ಕೂ ಕೂಡ ಕಣ್ಣಿಗೆ ಏನು ಕಾಣ್ತಾ ಇದೆ 1-2 ನಿಮಿಷ ಥ್ಯಾಂಕ್ ಯು, ಇದಕ್ಕೆ ಥ್ಯಾಂಕ್ಸ್, ಅದಕ್ಕೆ ಥ್ಯಾಂಕ್ ಯು, ಎಲ್ಲದಕ್ಕೂ, ವಾಟರ್ಗೆ ಥ್ಯಾಂಕ್ಸ್, ಪೇಸ್ಟಿಗೆ, ಬ್ರಷ್ಗೆ, ಎಲ್ಲದಕ್ಕೂ ಥ್ಯಾಂಕ್ ಯು ಅಂತ ಎಷ್ಟು ಹೇಳ್ತಾ ಇರ್ತೀರಾ, 1 ನಿಮಿಷ 2 ನಿಮಿಷ ನೀವು ವರ್ಟೆಕ್ಸ್ನ ಒಳಗಡೆ. 2ನೇ ಸ್ಟೆಪ್ ಏನು ಅಂತ ಅಂದ್ರೆ ಇವತ್ತಿಂದ ಹಠ ಮಾಡೋದನ್ನ ಬಿಡ್ತಾ ಇದ್ದೀರಾ. ಸೊ ಹಂಗಂದ್ರೆ ಏನು, ಈ ಸ್ಟೆಪ್ನ ಕೇರ್ಫುಲ್ ಆಗಿ ಕೇಳಿ. ಯಾವುದೋ ಒಂದು ವಿಷಯ ಆಗ್ತಾ ಇಲ್ಲ ಆಯ್ತಾ, ಸೊ ಅದನ್ನ ಒದ್ದಾಟ ಮಾಡಿ ಫ್ರಸ್ಟ್ರೇಟ್ ಆಗಿ ಕಷ್ಟಪಟ್ಟು ಇರಿಟೇಟ್ ಮಾಡಿಕೊಂಡು ಹೆಲ್ತ್ ಹಾಳು ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡೋ ಅಗತ್ಯ ಇಲ್ಲ. ಸೊ ಓಕೆನಾ, ಯೂನಿವರ್ಸ್ಗೆ ನಮ್ಮಲ್ಲಿ ಒಂದು ಭಾವನೆ ಇರುತ್ತೆ, ಯೂನಿವರ್ಸ್ ಎದುರಿಗೆ ಕಣ್ಣೀರು ಹಾಕ್ಬಿಟ್ರೆ, ಬಾಯ್ ಬಡ್ಕೊಬಿಟ್ರೆ ಅಥವಾ ಒದ್ದಾಟ ಮಾಡಿದ್ರೆ ಯೂನಿವರ್ಸ್ ಕರಗಿ ನಮಗೆ ಕೊಡುತ್ತೆ ಅಂತ ಇಲ್ಲ. ನಾವು ಹಂಗೆ ಮಾಡ್ತಾ ಇದ್ರೆ ಯೂನಿವರ್ಸ್ಗೆ ಯಾವ ಸಿಗ್ನಲ್ ಕಳಿಸ್ದಂಗೆ, ನೋಡು ನನ್ನ ಹತ್ರ ಇಲ್ಲ ಅನ್ನೋ ಕೊರತೆಯ ಸಿಗ್ನಲ್ಲೇ ಕಳಿಸ್ದಂಗೆ. ಇವತ್ತೇನು ಮಾಡ್ಬೋದು ನೀವು ಅಂತ ಅಂದರೆ, ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಹಕ್ಕಿ ಬಂದು ನಿಮ್ಮ ಕೈ ಮೇಲೆ ಕೂತಿದೆ ಅಂತ ತಿಳ್ಕೊಳ್ಳಿ. ಇದು ನನ್ನ ಹತ್ರನೇ ಇರಬೇಕು ಅಂತ ಹೇಳಿ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಏನಾಗುತ್ತೆ, ಉಸಿರು ಕಟ್ಟು ಹಕ್ಕಿ ಏನಾಗುತ್ತೆ, ಸತ್ತೋಗುತ್ತೆ. ಹೌದಾ, ಹಕ್ಕಿ ನಿಮ್ಮ ಕೈ ಮೇಲೆ ಕೂತಿದೆ, ಅದನ್ನ ಹಾರ್ಲಿಕ್ಕೆ ಬಿಡ್ತಾ ಇದ್ದೀರ, ಸೊ ಅದನ್ನ ಫ್ರೀ ಆಗಿ ಬಿಡ್ತಾ ಇದ್ದೀರ, ಅದಕ್ಕೊಂದು ಪ್ರೊಟೆಕ್ಟೆಡ್ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತಂದ್ರೆ ಹಕ್ಕಿ ಎಲ್ಲೂ ಹೋಗಲ್ಲ, ನಿಮ್ಮ ಕೈಯಲ್ಲೇ ಕೂತಿರುತ್ತೆ ಪ್ರೀತಿಯಿಂದ. ಯಾವಾಗ ನಿಮ್ಗೆ ಒಂದು ರೀತಿ ಆತಂಕ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಇನ್ನು ಮ್ಯಾನಿಫೆಸ್ಟ್ ಆಗಲಿಲ್ಲ ಅಂತ, ಆವಾಗ ಟೆಲ್ ಟು ಯುವರ್ ಸೆಲ್ಫ್, ಸೊ ನಿಮಗೆ ನೀವೇ ಹೇಳ್ತಾ ಇದ್ದೀರಾ, ಏನು ಇದು ವರ್ಟೆಕ್ಸ್ ಅಲ್ಲಿ ಆಗೋಗಿದೆ, ಇನ್ನೇನು ಬರೋದ್ರಲ್ಲಿದೆ, ಸೊ ನಾ ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ, ಸರಿಯಾದ ಟೈಮಿಗೆ ಸರಿಯಾದ ರೀತಿಯಲ್ಲಿ ಬಹಳ ಈಸಿಯಾಗಿ ಯೂನಿವರ್ಸ್ ನನಗೆ ಮ್ಯಾನಿಫೆಸ್ಟೇಷನ್ ತಂದು ಕೊಡುತ್ತೆ, ಬಹಳ ಈಸಿಯಾಗಿ ಖುಷಿಯಿಂದ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಂಗೆ ಆಗುತ್ತೆ. ಸೊ ಈ ತರ ನಿಮಗೆ ನೀವು ಸಮಾಧಾನ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಲೆಟ್ ಗೋ. ಒಂದು ಸ್ವಲ್ಪ ದಿನ ಓವರ್ ಅಟ್ಯಾಚ್ಮೆಂಟ್ ಕಂಟ್ರೋಲ್ ಮಾಡೋದು, ಟೈಮ್ ಲೈನ್ ನ ಕಂಟ್ರೋಲ್ ಮಾಡೋದು, ಆ ಹಠ ಬಿಟ್ಟು ಆಗಿದೆ ನನಗೆ ಯಾವಾಗ ಬೇಕು ಅಂತ ಮನಸ್ಸಿಗಂತೆ, ವೆನ್ ಐ ಆಸ್ಕ್ ಇಟ್ ಇಸ್ ಆಲ್ವೇಸ್ ಗಿವನ್. ನಾ ಯಾವಾಗ ಯೂನಿವರ್ಸ್ಗೆ ಕೇಳಿರ್ತೀನಿ ಅದು ಆಲ್ರೆಡಿ ನನ್ನ ವರ್ಟೆಕ್ಸ್ ಅಲ್ಲಿ ಇದೆ, ಇನ್ನೇನು ಬರೋದ್ರಲ್ಲಿದೆ, ಇನ್ನೇನು ಆರ್ಡರ್ ಕೊಟ್ಟಿದ್ದೀನಿ, ಇನ್ನೇನು ರಿಸೀವ್ ಮಾಡೋದಷ್ಟೇ ಇದೆ, ಆಯ್ತು ನಾ ಫಸ್ಟ್ ಆರಾಮಾಗಿರ್ತೀನಿ. ಯಾವಾಗ ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡು ಖುಷಿಯಾಗಿ ತೃಪ್ತಿಯಿಂದ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ತಾನೇ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮನ್ನ ಹುಡ್ಕೊಂಡ್ಬರ್. ನಿಮ್ಗೆ ಖುಷಿ ಕೊಡುವಂತ ಸಣ್ಣ ಕೆಲಸವನ್ನ ಡೈಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಿಮ್ಗೆ ಗಿಡಗಳಿಗೆ ನೀರ್ ಹಾಕೋದು ಇಷ್ಟನ, ಇಂಟೆನ್ಷನಲಿ ಹೋಗಿ ಆ ಖುಷಿಯನ್ನ ಅನುಭವಿಸಿ. ಸೊ ಸೂರ್ಯನ ಕಿರಣ ಆಯ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಸನ್ ರೈಸ್ ಆಗಿರುತ್ತೆ, ಹೌದಾ, ಆಗ ನಿಮ್ಗೆ ಆ ಬಿಸಿಲಲ್ಲಿ ನಿಲ್ಲಿಕ್ಕೆ ಇಷ್ಟನ, ಎಳೆ ಬಿಸಿಲಲ್ಲಿ, ಸೊ ಅಲ್ಲಿ ನಿಂತು ನಿಮ್ಗೆ ಒಂದ್ ರೀತಿ ಖುಷಿ ಸಿಗುತ್ತಾ, ಪಾಸಿಟಿವ್ ಫೀಲ್ ಆಗುತ್ತಾ, ಅದನ್ನ ನೀವು ಮಾಡ್ಬೋದು. ಅಂಡ್ ಆಲ್ಸೋ ನಿಮ್ಗೆ ಕುಕಿಂಗ್ ಅಲ್ಲಿ ಇಷ್ಟ ಇದೆಯಾ, ಒಟ್ಟಾರೆ ನಿಮ್ಗೆ ಖುಷಿ ಕೊಡುವಂತ ಸಣ್ಣ ಸಣ್ಣ ವಿಷಯಗಳನ್ನ, ಸುಬುಕ್ಸ್ ಓದೋದಿರ್ಬೋದು, ಒಟ್ಟಾರೆ ನಿಮ್ಗೆ ಖುಷಿ ಕೊಡುವಂತ ಸಣ್ಣ ವಿಷಯಗಳನ್ನ ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ಯಾವಾಗ ನಿಮ್ಮನ್ನ ಖುಷಿ ಪಡಿಸ್ತಾ ಹೋಗ್ತೀರಾ, ಅವಾಗ್ಲೂ ಕೂಡ ನೀವು ನಿಮ್ಮ ವರ್ಟೆಕ್ಸ್ ನ ಒಳಗಡೆ
ಒಳಗಡೆ ಇರ್ತೀರ. ಆದಷ್ಟು ಆ ಖುಷಿ ಪಡುವಂತಹ ವಿಷಯಗಳನ್ನು ಜಾಸ್ತಿ ಮಾಡಿದಷ್ಟು ನೀವು ನಿಮ್ಮ ವರ್ಟೆಕ್ಸ್ ಒಳಗಡೆ ಇರ್ತೀರ. ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು. ನೀವು ಡಾನ್ಸ್ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಡಾನ್ಸ್ ಮಾಡ್ತಾ ಇದ್ದಾಗಲೂ ನೀವು ಖುಷಿಯಾಗಿರ್ತೀರಿ, ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ, ಬಾಡಿ ಖುಷಿಯಾಗಿರುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ ನೀವು ನಿಮ್ಮ ವೈಬ್ರೇಷನಲ್ ಬ್ಯಾಂಕ್ ಅಥವಾ ನಿಮ್ಮ ವರ್ಟೆಕ್ಸ್ ಒಳಗಡೆ ಇರ್ತೀರ. ಈ ಮೆಡಿಟೇಷನ್, ನೀವು ಯಾವಾಗ ನಿಮ್ಮ ಮನಸ್ಸನ್ನ ಕಾಮ್ ಮಾಡಿ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಲಿಕ್ಕೆ ಒಂದು ಸಿಂಪಲ್ ಆಗಿರುವಂಥ ಮೆಡಿಟೇಷನ್ ಮಾಡ್ತಿರಲ್ಲ, ಆ ಮೆಡಿಟೇಷನ್ ಮಾಡೋ ಸಮಯದಲ್ಲೂ ಕೂಡ ನೀವು ನಿಮ್ಮ ವರ್ಟೆಕ್ಸ್ ಒಳಗಡೆ ಇರ್ತೀರ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಅತಿ ಹತ್ತಿರದಲ್ಲಿ ಇರ್ತೀರ. 5ನೇದಾಗಿ ರ್ಯಾಂಪೇಜ್. ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ 2 ರ್ಯಾಂಪೇಜ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಅದರ ಲಿಂಕ್ ಹಾಕಿರ್ತೀನಿ. ರೆಗ್ಯುಲರ್ ಆಗಿ ನೀವು ರ್ಯಾಂಪೇಜ್ ಕೇಳ್ತಾ ಇದ್ರೂ ಕೂಡ ನೀವು ವರ್ಟೆಕ್ಸಲ್ಲಿ ರ್ಯಾಂಪೇಜ್ ಕೇಳುವಷ್ಟೂ ಸಮಯ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ವರ್ಟೆಕ್ಸಲ್ಲಿ ಇರ್ತೀರಿ. ರ್ಯಾಂಪೇಜ್ ಅಂದರೆ ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಫ್ಟರ್ ದಿಸ್ ವಿಡಿಯೋ ನೀವು ಅದನ್ನು ನೋಡಿ. ಯಾರೆಲ್ಲ ಇವತ್ತಿಂದ ನಿಮ್ಮ ವರ್ಟೆಕ್ಸ್ ಒಳಗಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಮೇಝಿಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡಲು ರೆಡಿ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ವರ್ಟೆಕ್ಸ್ ಅಂತ ಟೈಪ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.